ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾರ್ಚ್ 28ಕ್ಕೆ ಚಿನ್ನಸ್ವಾಮಿಯಲ್ಲಿ ಮೊದಲ ಪಂದ್ಯ ಆಗುತ್ತೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಗೌರವ ಸೂಚನೆಯನ್ನು ಸಹ ಕೊಡಲಾಗುತ್ತೆ. ಕಪ್ಪು ಪಟ್ಟಿಯನ್ನ ಕಟ್ಟಿ ಅವರಿಗೆ ಸಂತಾಪವನ್ನ ಸೂಚಿಸಲಾಗುತ್ತೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ರಿಂದ ಮಹತ್ವದ ಮಾಹಿತಿ ಸಿಕ್ಕಿರುವಂಥದ್ದು. ಆಟಗಾರರು ತಮ್ಮ ತೋಳುಗಳಿಗೆ ಕಪ್ಪು ಪಟ್ಟಿಯನ್ನ ಧರಿಸ್ತಾರೆ. ಪ್ರತಿ ಪಂದ್ಯದಲ್ಲಿ 11 ಸೀಟ್ಗಳನ್ನ ಖಾಲಿ ಬಿಡಲಾಗುತ್ತೆ. ಕಪ್ಪು ಪಟ್ಟಿಯನ್ನು ಕಟ್ಟಿ ಅವರಿಗೆ ಸಂತಾಪವನ್ನ ಸೂಚನೆ ಮಾಡಲಾಗುತ್ತೆ. ಪ್ರತಿ ಪಂದ್ಯದಲ್ಲಿ 11 ಸೀಟ್ಗಳನ್ನ ಖಾಲಿ ಬಿಡಲಾಗುತ್ತೆ. ಆಟಗಾರರು ತಮ್ಮ ತೋಳುಗಳಿಗೆ ಕಪ್ಪು ಪಟ್ಟಿಯನ್ನ ಧರಿಸ್ತಾರೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ರಿಂದ ಮಹತ್ವದ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕಪ್ಪು ಪಟ್ಟಿಯನ್ನು ಕಟ್ಟಿ ಅವರಿಗೆ ಸಂತಾಪವನ್ನ ಸೂಚನೆ ಮಾಡಲಾಗುತ್ತೆ. 2026ರ IPLಗೆ ಆತಿಥ್ಯ ವಹಿಸಲು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಉತ್ಸುಕಗೊಂಡಿದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೊನೆ ಹಂತದ ಸಿದ್ಧತೆಗಳು ಸಹ ನಡೀತಾ ಇರುವಂಥದ್ದು. ಕಳೆದ ವರ್ಷ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕ ಪ್ರೇಕ್ಷಕರ ಭದ್ರತೆ ಹಾಗೂ ಸುರಕ್ಷತೆಗೆ ಹಲವು ಕ್ರಮಗಳನ್ನು ಸಹ ಕೈಗೊಂಡಿರುವಂತಹ KCA ಪಂದ್ಯ ಆಯೋಜನೆಗೆ ಸರ್ಕಾರದಿಂದ ಅನುಮತಿಯನ್ನು ಪಡೆಯಲು ಯಶಸ್ವಿಯಾಗಿರುವಂಥದ್ದು. ಸೋಮವಾರ ಕ್ರೀಡಾಂಗಣದಲ್ಲಿ ಬೆಂಗಳೂರು ಪೊಲೀಸರು ಭದ್ರತಾ ಮಾಕ್ ಡ್ರಿಲ್ ಅನ್ನು ಕೂಡ ನಡೆಸಿರ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನೋಡಿ, ಲಾಸ್ಟ್ ಟೈಮ್ ಆದಂತಹ ಘಟನೆಯನ್ನ ಇನ್ನೂ ಸಹ ಮರೆಯೋದಕ್ಕಾಗೋದಿಲ್ಲ. ಅದ ನಂತರ ಆರೋಪಗಳು ಪ್ರತ್ಯಾರೋಪಗಳು ವಾದ ವಿವಾದಗಳು ಎಲ್ಲವೂ ನಡೆದ ನಂತರ ಫೈನಲ್ ಆಗಿ ಇಲ್ಲೇ ನಡೆಸಬೇಕು ಅಂತ ಹೇಳಿ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾವ ರೀತಿಯಾಗಿ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ, ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಪ್ಲೈ ಆಗುತ್ತೆ, ಯಾವ ರೀತಿ ತಯಾರಿ ಆಗ್ತಾ ಇದೆ ಅಂತ? ನಿರೀಕ್ಷೆ ಈಗಾಗಲೇ ಏನು 11 ಜನ ಸ್ಟಾಂಪೇಡ್ ಆದಂಥ ಸಂದರ್ಭದಲ್ಲಿ ಏನು ಮೃತಪಟ್ಟಿದ್ದ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆಯನ್ನು ಮಾಡಲಾಯಿತು. ಅದರ ವರದಿಯನ್ನು ಆಧಾರವಾಗಿ ಇಟ್ಟುಕೊಂಡು ಸದ್ಯ ಅವರು ಈಗಾಗಲೇ ಇದಕ್ಕೆ ಬೇಕಾಗಿರುವಂಥ ಒಂದು SOPಯನ್ನು ನಿಗದಿಯನ್ನು ಮಾಡಲಾಯಿತು ಸರ್ಕಾರದ ಮಟ್ಟದಲ್ಲಿ. ಅದಕ್ಕೆ ಖುದ್ದು ಏನು ಗೃಹ ಸಚಿವರು ಆಗಿರೋಂತಹ ಏನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಅದನ್ನು ಮೇಲುಸ್ತುವಾರಿಯನ್ನು ಕೂಡ ನೋಡ್ತಿದ್ರು. ಜೊತೆಗೆ GBA ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಬೇರೆ ಬೇರೆ ವಿಭಾಗಗಳಿಂದ ಇಲಾಖೆಗಳಿಂದ ಕೆಲ ಅಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಅದರಂತೆ KCA ಎಲ್ಲ ರೀತಿಯ ಅವರು ನೀಡಿದಂಥ ಅಷ್ಟು ಇದನ್ನು ಫುಲ್ಫಿಲ್ಲನ್ನು ಮಾಡಿ ಸದ್ಯ ಇವತ್ತು ಅಂದರೆ 28ಕ್ಕೆ ಮ್ಯಾಚ್ ಆರಂಭವಾಗಿತ್ತು. ಅದಕ್ಕೆ ಬೇಕಾಗಿರುವ ಎಲ್ಲ ಭದ್ರತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. RCB ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ RCB ಮ್ಯಾನೇಜ್ಮೆಂಟಿಂದ ರಾಜೇಶ್ ಮೆನನ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಹೊರಡಿಸಿರುವಂಥದ್ದು. ಈ ಮೊದಲು ಏನು ನಾವೆಲ್ಲ ಫಿಸಿಕಲ್ ಟಿಕೆಟ್ಗಳು, ಪೇಪರ್ ಟಿಕೆಟ್ಗಳು ಏನು ಸಿಗ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಅದರಿಂದ ನಕಲಿ ಟಿಕೆಟ್ಗಳ ಮಾರಾಟ ಆಗ್ತಾ ಇತ್ತು, 1 to 2 ಹಣಕ್ಕೆ ಮಾರಾಟ ಮಾಡಿಕೊಳ್ಳುವಂಥದ್ದು, ಮತ್ತು ಟಿಕೆಟ್ಗೆ ಬಂದು ಎಲ್ಲರೂ ಕೂಡ ಅಲ್ಲಿ ಮುಗಿಬೀಳುವಂಥ ಕೆಲಸಗಳಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಇವೆಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇವಾಗ ಕಮಿಟಿಯ ಸೂಚನೆಗಳ ಮೇರೆಗೆ ಸಲಹೆಗಳನ್ನು ತೆಗೆದುಕೊಂಡು ಆನ್ಲೈನ್ ಟಿಕೆಟ್ಗಳನ್ನು ಮಾಡಿರುವಂಥದ್ದು. QR ಕೋಡ್ ಮುಖಾಂತರ ನಿಮಗೆ ಟಿಕೆಟ್ಗಳು ಲಭ್ಯ ಆಗುತ್ತೆ. ಒಂದು ಮೊಬೈಲ್ ನಂಬರ್ಗೆ ಕೇವಲ 2 ಟಿಕೆಟ್ಗಳು ಮಾತ್ರ ಲಭ್ಯವಾಗುತ್ತೆ. ಯಾರ ಹೆಸರಿನಲ್ಲಿ ಟಿಕೆಟನ್ನು ಬುಕ್ ಮಾಡಿರ್ತಾರೆ ಅವರೇ ಹೋಗಬೇಕಾಗುತ್ತೆ. ಅದನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಮತ್ತು ಅವರ ಬದಲಿಗೆ ಇನ್ನಾರು ಹೋಗ್ಬೋದು ಅಂದರೆ ಅದಕ್ಕೂ ಕೂಡ ಈ ಬಾರಿ ಅವಕಾಶಗಳಿರಲ್ಲ. ಟಿಕೆಟ್ಗಳು ಏನು ಮ್ಯಾಚ್ ಶುರುವಾಗೋ ಮೊದಲು 4 ಗಂಟೆ ಮೊದಲು ಆ್ಯಕ್ಟಿವ್ ಆಗಿರುತ್ತೆ QR ಕೋಡು. 5 ಗಂಟೆಗೆ ಮೊದಲು ನೀವು ಇಲ್ಲಿಗೆ ಬರಬೇಕಾಗುತ್ತೆ. ಅದರ ಜೊತೆಗೆ ಮ್ಯಾಚ್ ನೋಡಲಿಕ್ಕೆ ಬರುವಂತಹ ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ 4 ಕಡೆ ನಿಗದಿತ ಕಡೆಯಲ್ಲಿ ಅವರಿಗೆ ಪಾರ್ಕಿಂಗನ್ನು ಮಾಡಿಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಏನೋ ಫ್ರೀಡಮ್ ಪಾರ್ಕ್ ಇರ್ಬೋದು, ಸೆಂಟ್ ಜಾನ್ ಸ್ಕೂಲ್ ಇರ್ಬೋದು, ಗರುಡ ಮಾಲ್ ಇರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಈ 4 ಪ್ರಮುಖ ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರಿಂದ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿಗೆ ಬರುವಂಥವ್ರಿಗೆ ಮಿನಿ ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈ ಬಾರಿ ಇನ್ನೊಂದು ಕಾಂಪ್ಲಿಮೆಂಟ್ರಿ ಅಂತ ಹೇಳಿದರೆ ಟಿಕೆಟ್ಗಳ ಜೊತೆಗೆ ಮೆಟ್ರೋದಲ್ಲಿ ಫ್ರೀಯಾಗಿ ಓಡಾಟವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಏನು ಮ್ಯಾಚ್ ನೋಡಲಿಕ್ಕೆ ಬರುವಂಥ ಅಭಿಮಾನಿಗಳಿಗೆ ಸಾಕಷ್ಟು ಒಂದು ಕಡೆಯಿಂದ ಒಳ್ಳೆಯದಾಗಿದೆ. ಯಾಕೆಂದರೆ ಹಿಂದೆ ಸಾಕಷ್ಟು ಜನ ಮ್ಯಾಚ್ ಆಗ್ತಿದೆ ಅಂತ ಹೇಳಿದರೆ ಸಾಕು, ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಬಂದು ನಿಂತ್ಕೊಂಡು ನೂರಾರು ಸಾವಿರಾರು ಜನ ಅಭಿಮಾನಿಗಳಲ್ಲಿ ನಿಂತ್ಕೊಳ್ತಾ ಇದ್ರು. ಟಿಕೆಟ್ ಸಿಗದಿದ್ದವರು ಕೂಡ ಇರ್ತಾಯಿದ್ರು, ಟಿಕೆಟ್ ಸಿಕ್ಕವರು ಕೂಡ ಇರ್ತಾಯಿದ್ರು. ಇದರಿಂದ ಅಲ್ಲಿ ಕ್ರೌಡ್ ಹೆಚ್ಚಾಗ್ತಾ ಇತ್ತು. ಈ ಕಾರಣಕ್ಕಾಗಿ ಈ ಬಾರಿ ಯಾರಿಗೂ ಕೂಡ ಅಲ್ಲಿ ನಿಲ್ಲಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. QR ಕೋಡ್ ಇರೋಂಥವ್ರು, ರಿಜಿಸ್ಟರ್ ಆಗಿದ್ದವರು ಅಂತ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಈ ಮೆಟ್ರೋದಲ್ಲಿ ಎಲ್ಲಿಂದ ಎಲ್ಲಿಗೂ ಕೂಡ ಉಚಿತವಾಗಿ ಓಡಾಟವನ್ನು ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಇನ್ನು
ಪೊಲೀಸ್ನವರು ಒಟ್ಟು 28 ಗೇಟ್ಗಳಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅವಕಾಶಗಳನ್ನ ಅಂದರೆ ಈ ಬಾರಿ ಮಾಡಿಕೊಡ್ಲಾಗುತ್ತೆ. ಅಂದರೆ ಯಾವ್ಯಾರು ಯಾವ ಕಡೆಯಿಂದ ಹೋಗಬೇಕು, ಯಾವ ರಸ್ತೆಯಲ್ಲಿ ಬರಬೇಕು ಅನ್ನೋದೆಲ್ಲವೂ ಕೂಡ ನಿಗದಿಯನ್ನು ಮಾಡಿರ್ತಾರೆ. ಹೀಗಾಗಿ ಯಾವುದೇ ಸಣ್ಣ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಈ ಬಾರಿ ಮ್ಯಾಚನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ತಯಾರಿಗಳನ್ನು KSCA ಅವರು ಕೂಡ ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಪೊಲೀಸ್ ಭದ್ರತೆ ಏನಿದೆ ಅದನ್ನು ಇನ್ನೂ ಕೂಡ 2 ಮಾಕ್ ಡ್ರಿಲ್ ಇದೆ, ಅದು ಮಾಡಿಕೊಂಡ ನಂತರ ಪೊಲೀಸ್ ಭದ್ರತೆ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟಪಡಿಸಿರುವಂಥದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.